ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇದು ಭಾವಿ ಸಿಎಂ ಡಿಕೆ ಶಿವಕುಮಾರ್ ನಂಬರ್ ಗೇಮ್ ಲೆಕ್ಕಾಚಾರ. ಕನಕಪುರ ಬಂಡೆಗೂ ನಂಬರ್ 9ಗೂ ಇದೆಯಾ ಎಲ್ಲಿಲ್ಲದ ನಂಟು? ಇದು ಗ್ಯಾರಂಟಿ ನ್ಯೂಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆಶಿ ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂದರೂ ನಂಬರ್ 9 ಮೊರೆ ಹೋಗ್ತಾರೆ. ನಂಬರ್ 9 ಅವರಿಗೆ ಲಕ್ಕಿ ನಂಬರ್. ಡಿಕೆ ಶಿವಕುಮಾರ್ಗೆ ಲಕ್ ತಂದು ಕೊಡುತ್ತಾ ನಂಬರ್ 9? ಹಾಗಾದರೆ ಯಾವ ಲೆಕ್ಕಾಚಾರದಲ್ಲಿ ಅವರು ಪ್ರಮಾಣ ವಚನ ತಗೊಳ್ಳೋದಾಗಿರ್ಬೋದು, ಅವರು ಡಿಸೈಡ್ ಮಾಡಿದಂತಹ ಡೇಟ್ ಆಗಿರ್ಬೋದು, ಇವೆಲ್ಲವೂ 9 ಆಗುತ್ತಾ? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು ಜೂನ್ 3. ಜೂನ್ ಅಂದರೆ 6ನೇ ತಿಂಗಳು ಮತ್ತು ದಿನಾಂಕ 3. 6, 3 ಕೂಡಿದರೆ 9 ಬರುತ್ತೆ. 6ನೇ ತಿಂಗಳು 3ನೇ ತಾರೀಕು 2 ಕೂಡಿದರೆ 9. ಇನ್ನು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಟೈಮಿಂಗ್ 4 ಗಂಟೆ 5 ನಿಮಿಷ. ಸೊ 4 ಗಂಟೆ 5 ನಿಮಿಷ, 4, 5, 2 ಕೂಡಿದರೆ 9 ಬರುತ್ತೆ. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಈ 9 ತುಂಬಾ ಪವರ್ಫುಲ್ ಅಂತ ಹೇಳಲಾಗುತ್ತೆ. ಯಾವುದೇ ಹೊಸ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಂಬರ್ 9 ಶುಭ ಅಂತ ಹೇಳಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ 9ನೇ ಸಂಖ್ಯೆ ಮಂಗಳ ಗ್ರಹವನ್ನು ಪ್ರತಿನಿಧಿಸುತ್ತೆ. ಮಂಗಳ ಅಂತ ಅಂದರೆ ಧೈರ್ಯ, ನಾಯಕತ್ವ ಮತ್ತು ಹೋರಾಟದ ಗುಣ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿಗೂ ಮತ್ತು ಇದಕ್ಕೂ ಒಂದು ಹತ್ತಿರದ ಹೋಲಿಕೆ ಇದೆ. ಹಾಗೆ ನೋಡಿದ್ರೆ 9 ಯೂನಿವರ್ಸಲಿ ಒಂದು ರೀತಿ ಲಕ್ಕಿ ನಂಬರ್ ಅಂತ ಹೇಳ್ತಾರೆ. ಯಾಕಂದರೆ ನವಗ್ರಹ, ನವಮಾಸ ಹೊಟ್ಟೆಯಲ್ಲಿ ಹೊತ್ತು ಮಗುವನ್ನು ಹೇರುವುದು ಅಂದರೆ ಒಂದು ಹೊಸ ಉಗಮ, ಒಂದು ಹೊಸ ಥರ ಉಗಮ. ಹೀಗಾಗಿ ನವಮಾಸ, ನವಗ್ರಹ ಮತ್ತು ನವರಾತ್ರಿ ಇವೆಲ್ಲವೂ ಕೂಡ ಒಂದು ಹೊಸ ಥರ ಸಂಕೇತ. ಹಾಗಾಗಿನೇ ಒಂದು ಪೂರ್ಣತೆ, ದೈವಿಕ ಪರಿಪೂರ್ಣತೆ ಮತ್ತು ಗಣಿತದ ನಂಬರ್ಸ್ ತಗೊಂಡ್ರೆ ಏಕ ಅಂಕಿಯ ಕಡೆಯ ಸಂಖ್ಯೆ ಈ 9. ಇನ್ನು ನೀವು 9 ಜೊತೆಗೆ ಯಾವುದಾದ್ರೂ ಗುಣಾಕಾರ ಮಾಡಿರಿ 9 ಬರುತ್ತೆ ಯಾವುದೇ ಸಂಖ್ಯೆ ಜೊತೆಗೆ. ಹೀಗಾಗಿ 9 ಯೂನಿವರ್ಸಲ್ಲಿ ಎಲ್ಲರೂ ಲಕ್ಕಿ ನಂಬರ್ ಅಂತ ಭಾವಿಸ್ತಾರೆ. ತಾವು ನೋಡ್ಬೋದು ಭಾಳಷ್ಟು ನಿಮ್ಮ ವೆಹಿಕಲ್ಸ್ ನಂಬರ್ ಆಗಿರ್ಬೋದು ಅಥವಾ ನಂಬರ್ಸ್ ಮೇಲೆ ಏನಾದರೂ ನಾವು ಪರ್ಚೇಸ್ ಮಾಡುವಾಗ ಬಹಳ ಜನ 9ನ್ನೇ ಪ್ರಿಫರ್ ಮಾಡ್ತಾರೆ. ಇನ್ನು ಗಾಡಿ ನಂಬರ್ ಪ್ಲೇಟಲ್ಲಿ 9 ಬರಬೇಕು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಫ್ಯಾನ್ಸಿ ನಂಬರ್ಸ್ಗಳಿಗೆ ಲಕ್ಷ ದುಡ್ಡನ್ನು ಕಟ್ತಾರೆ. ಅದೇ ರೀತಿ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ 9 ಲಕ್ಕಿ ನಂಬರ್ ಅಂತ ಅನಿಸುತ್ತೆ. ಹೀಗಾಗಿ ಅವ್ರು ಫಿಕ್ಸ್ ಮಾಡ್ಕೊಂಡಿರುವಂಥ ಟೈಮಿಂಗು ಮತ್ತು ಡೇಟ್ ಎಲ್ಲವೂ ಕೂಡಿದರೆ 9 ಬರುತ್ತೆ.